ಪಾಕಿಸ್ತಾನ ಕ್ರಿಕೆಟ್ಗೆ ಎಂಥ ದುಸ್ಥಿತಿ ಬಂದಿದೆ ನೋಡಿ. ಇತ್ತೀಚೆಗಷ್ಟೇ ವೆಸ್ಟ್ ಇಂಡೀಸ್ ವಿರುದ್ಧ ಅತ್ಯಂತ ಹೀನಾಯವಾಗಿ ಸೋಲು ಕಂಡಿದ್ರು. ಸ್ಟಾರ್ ಪ್ಲೇಯರ್ಗಳಂತೂ ಗಲ್ಲಿ ಕ್ರಿಕೆಟರ್ಗಳಿಗಿಂತ ಕಡೆಯಾಗಿದ್ದಾರೆ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅನ್ನು ಹುಡುಕಿರುವಂಥ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಸೀದಾ ಜೇಬಿಗೆ ಕತ್ತರಿಯನ್ನು ಹಾಕೋಕೊಟ್ಟಿದೆ. ಹಾಗಾದರೆ ಪಾಕ್ ಪ್ಲೇಯರ್ಗಳ ವೇತನಕ್ಕೂ ಕುತ್ತು ಬಂತ? PCB ಪ್ಲಾನ್ ಏನು? ಎಷ್ಟು ಹಣ ಕಟ್ ಮಾಡ್ತಾರೆ? ಈ ಬಗೆಗಿನ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬ್ಯಾಕ್ ಟು ಬ್ಯಾಕ್ ಡಿಸಪಾಯಿಂಟ್ ಆಗ್ತಾ ಇದೆ. T20ಗೆ ಕಳಿಸಿದ್ರು ಕೂಡ ಗೆಲ್ತಾ ಇಲ್ಲ. ಏಕದಿನ ಟೆಸ್ಟ್ ಮಾದರಿಯಲ್ಲೂ ಕೂಡ ಆಡ್ತಾ ಇಲ್ಲ. ಯಾರಿಂದಲೂ ಕೂಡ ಹೋಪ್ಸ್ ಇಟ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬರ್ತಾನೆ ಇಲ್ಲ. ಇದರಿಂದಾಗಿ ವಿಶ್ವ ಕ್ರಿಕೆಟ್ನಲ್ಲಿ ಭಾರಿ ಮುಜುಗರಕ್ಕೀಡಾಗ್ತಾ ಇದೆ. ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋಕೆ ಹೊರಟಿರುವಂಥ PCB ಪರ್ಫಾರ್ಮೆನ್ಸ್ ಪೆನಾಲ್ಟಿಯನ್ನು ಹಾಕೋಕೆ ಮುಂದಾಗಿದೆ. ಆಟಗಾರರ ICC ಆದಾಯದ ಪಾಲನ್ನು ಕೂಡ ರದ್ದುಗೊಳಿಸಿದೆ. 3 ಮಾದರಿಯಲ್ಲೂ ಆಟಗಾರರ ಕಳಪೆ ಪ್ರದರ್ಶನ. ಪಾಕಿಸ್ತಾನ ಪ್ರಸ್ತುತ 3 ಫಾರ್ಮೆಟ್ಗಳಲ್ಲೂ ಕೂಡ ಕಳಪೆ ಪ್ರದರ್ಶನ ನೀಡಿದೆ. ಇದೇ ಕಾರಣಕ್ಕೆ ರಾಷ್ಟ್ರೀಯ ತಂಡದ ಆಟಗಾರರಿಗೆ ಕಠಿಣ ಆರ್ಥಿಕ ದಂಡವನ್ನು ವಿಧಿಸೋಕೆ ಸಿದ್ಧತೆ ನಡೆದಿದೆ. ಈ ವರ್ಷ ಪಾಕಿಸ್ತಾನ 3 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ ಕೇವಲ 1 ಮ್ಯಾಚ್ ಅನ್ನಷ್ಟೇ ಗೆದ್ದಿದೆ. ಹಾಗೆ 11 ಏಕದಿನ ಪಂದ್ಯಗಳಲ್ಲಿ ಕಣಕ್ಕಿಳಿದು ಈ ಪೈಕಿ ಕೇವಲ 2 ಏಕದಿನ ಗೆಲುವುಗಳನ್ನು ಮಾತ್ರನೇ ಕಂಡಿದೆ. ಅದರಲ್ಲೂ ಬಾಂಗ್ಲಾದೇಶ ವಿರುದ್ಧ T20 ಸರಣಿ ಸೋಲು ಹಾಗೆ ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಐತಿಹಾಸಿಕ ಸೋಲನ್ನ ಕಂಡಿದೆ. ಇನ್ನು T20ಯಲ್ಲೂ ಕೂಡ ಹೇಳಿಕೊಳ್ಳುವಂತ ರಿಸಲ್ಟ್ ಬಂದಿಲ್ಲ. ಪಾಕಿಸ್ತಾನ ಈ ವರ್ಷ ಆಡಿರುವಂತಹ 14 T20 ಪಂದ್ಯಗಳಲ್ಲಿ 7ರಲ್ಲಿ ಮಾತ್ರವೇ ಗೆಲುವು ಕಂಡಿದೆ. ಅದರಲ್ಲೂ ಇತ್ತೀಚೆಗೆ ವೆಸ್ಟ್ ಇಂಡೀಸ್ ವಿರುದ್ಧ 202 ರನ್ಗಳ ಬೃಹತ್ ಅಂತರದಲ್ಲಿ ಸೋಲನ್ನ ಕಂಡಿದೆ. 1991ರ ನಂತರ ಪಾಕಿಸ್ತಾನ ವಿರುದ್ಧ ವೆಸ್ಟ್ ಇಂಡೀಸ್ ಗೆದ್ದಿರುವ ಮೊದಲ ದ್ವಿಪಕ್ಷೀಯ ಏಕದಿನ ಸರಣಿ ಇದಾಗಿದೆ. ಆಟಗಾರರಿಗೆ ಬುದ್ಧಿ ಕಲಿಸಲು ವೇತನದಲ್ಲಿ ಕಡಿತ. ಸದ್ಯ ತಂಡದ ಕಳಪೆ ಪ್ರದರ್ಶನದಿಂದಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಆಟಗಾರರ ವೇತನಕ್ಕೆ ಕತ್ತರಿ ಹಾಕೋಕೆ ಹೊರಟಿದೆ. ಹಾಗೆ ಸೆಂಟ್ರಲ್ ಒಪ್ಪಂದದ ಭಾಗವನ್ನ ತೆಗೆದುಹಾಕುವಂತ ಸಾಧ್ಯತೆ ಇದೆ. ಈ ಒಪ್ಪಂದ ICCಯ ಆದಾಯದ ಪಾಲಿನ 3% ಭಾಗವನ್ನು ಕೂಡ ಕಡಿತಗೊಳಿಸಲಿದೆ. ICC ಪಾಲನ್ನ ಕಡಿತಗೊಳಿಸುವುದರಿಂದ ಬೇಸಿಕ್ ಸಂಭಾವನೆ ಮಾತ್ರವನ್ನೇ ಆಟಗಾರರು ಪಡ್ಕೊಳ್ಬೇಕಾಗುತ್ತೆ. ಬಾಬರ್ ಅಜಮ್, ನಸೀಂ ಶಾ, ಶಾಹೀನ್ ಶಾ ಅಫ್ರಿದಿ ಹಾಗೆ ಮೊಹಮ್ಮದ್ ರಿಜ್ವಾನ್ ಅವರಿಗೆ ಪೆಟ್ಟು ಬೀಳಬಹುದು. ಇದರಿಂದ ಅವರ ಬೋನಸ್ಗಳನ್ನು ಕಟ್ ಮಾಡುವಂತ ಚಿಂತನೆ ನಡೆದಿದೆ. ಬಾಬರ್ ಮತ್ತು ರಿಜ್ವಾನ್ A ವರ್ಗದ ಆಟಗಾರರಾಗಿರೋದ್ರಿಂದ ಅವರು 31.51% ರಷ್ಟು ಕಡಿತವನ್ನ ಕಾಣ್ತಾರೆ. ಇನ್ನು B ವರ್ಗಕ್ಕೆ ಸೇರಿದಂತ ಶಾಹೀನ್ ಅವರ ಸಂಬಳದಲ್ಲಿ 33% ರಷ್ಟು ಇಳಿಕೆಯಾಗುವಂತ ಸಾಧ್ಯತೆ ಇದೆ. ಇತ್ತೀಚೆಗಷ್ಟೇ ಮುಗಿದಂತ ಪಾಕಿಸ್ತಾನ ವರ್ಸಸ್ ವೆಸ್ಟ್ ಇಂಡೀಸ್ ಸರಣಿಯಲ್ಲಿ ಬಾಬರ್ ಅಜಮ್ ಕೇವಲ 56 ರನ್ ಗಳಿಸಿದ್ರು. ಒಂದು ಪಂದ್ಯದಲ್ಲಿ ಡಕ್ಔಟ್ ಆಗಿದ್ರು. ಇನ್ನೊಂದು ಪಂದ್ಯದಲ್ಲಿ 9 ರನ್ ಗಳಿಸಷ್ಟೇ ಗಳಿಸಿದ್ರು. ಇನ್ನು ರಿಜ್ವಾನ್ ಕೂಡ ಒಂದು ಪಂದ್ಯದಲ್ಲಿ ಶೂನ್ಯಕ್ಕೆ ಔಟ್ ಆದರೆ ಮತ್ತೊಂದರಲ್ಲಿ 69 ರನ್ ಗಳಿಸಿದ್ರು. ಇನ್ನೊಂದು ಮ್ಯಾಚಲ್ಲಿ 16 ರನ್ಗಳಿಗೆ ಸುಸ್ತಾಗಿದ್ರು. ಇನ್ನು ಶಾಹೀನ್ ಶಾ ಅಫ್ರಿದಿ ಕೂಡ ತಮ್ಮ ಬೌಲಿಂಗ್ ಪ್ರದರ್ಶನದಲ್ಲಿ ಅಷ್ಟೇನು ಸದ್ದು ಮಾಡಲಿಲ್ಲ. 3 ಪಂದ್ಯಗಳಲ್ಲಿ ದುಬಾರಿ ಸ್ಪೆಲ್ಗಳೊಂದಿಗೆ 6 ವಿಕೆಟ್ಗಳನ್ನು ಮಾತ್ರ ಪಡ್ಕೊಂಡಿದ್ರು. ಇದು ಮೆನ್ ಇನ್ ಗ್ರೀನ್ಗಾಗಿ ಪೇಸ್ ಬೌಲರ್ಗಳ ಸಾಮರ್ಥ್ಯಕ್ಕಿಂತ ತೀರಾ ಕಡಿಮೆ ಪ್ರದರ್ಶನವಾಗಿತ್ತು. ಹೀಗಾಗಿ ಸ್ಟಾರ್ ಪ್ಲೇಯರ್ಗಳ ವೇತನಕ್ಕೆ ಕತ್ತರಿ ಹಾಕೋಕೆ PCB ಮುಂದಾಗಿದೆ. ಒಟ್ನಲ್ಲಿ ಆಟಗಾರರ ಬದಲಾವಣೆ, ಕೋಚ್, ಸ್ಟಾಫ್ಸ್ ಅಂತ ಎಲ್ಲದರಲ್ಲೂ ಚೇಂಜಸ್ ತಂದ್ರೂ ಪಾಕ್ ಕ್ರಿಕೆಟ್ ಮಾತ್ರ ಸುಧಾರಣೆ ಆಗ್ತಾ ಇಲ್ಲ. ಹೀಗಾಗಿ ಈ ಸಲ ವೇತನಕ್ಕೆ ಕತ್ತರಿ ಹಾಕೋಕೆ ಹೊರಟಿದ್ದಾರೆ. ಇದಾದ್ರೂ ವರ್ಕೌಟ್ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.